ಸೀತಕ್ಕ ಸೀತಕ್ಕ ಏನೋ ಸೀತಕ್ಕ ಇವತ್ತು ಮನೇಲಿ ಯಾರೂ ಇಲ್ಲ, ನಂದೇ ಪೂಜೆ. ಓ ಹೋ 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 ನೀನು ಪೂಜೆ ಮಾಡ್ತೀಯೇ? ಮಾಡ್ತೀನಿ. ಮೊದಲೇ ಎಡವಟ್ಟ ರಾಯ ಅದೇನು ಪೂಜೆ ಮಾಡ್ತೀಯೋ ನಾನು ಪರೀಕ್ಷೆ ಮಾಡ್ತೀನಿ. ಮಾಡು ಮಾಡು. ಹಾ ಮಡಿ ಉಟ್ಕೊಂಡಿದ್ದೀಯೇ? ನೋಡು ಉಟ್ಕೊಂಡಿದ್ದೀರಲ್ಲ. ಹಾ ದೇವರ ವಸ್ತುಗಳನ್ನೆಲ್ಲ ಶುಚಿ ಮಾಡಿದ್ಯಾ ಅಲ್ವಾ? ಮಾಡಿದ್ದೀನಿ ಸೀತಕ್ಕ. ಹಾ ಈ ಎಲ್ಲ ವಸ್ತುಗಳನ್ನು ತಂದಿಟ್ಕೊಂಡಿದ್ದೀಯಾ ಅಲ್ವಾ? ಹ್ಞೂ ತಂದಿಟ್ಕೊಂಡಿದ್ದೀನಿ. ಹಾ ಈ ಎಡವಟ್ಟ ರಾಯ ಅಂದ್ರೆ ಎಡವಟ್ಟ ರಾಯ. ಓಕೆ, ನಾನೇನು ಮಾಡಿದೆ? ಹೂ ಎಲ್ಲೋ ಮಾಧವ? ಹೂ ಇಲ್ಲ ಇದೆಯಲ್ಲ. ಎಲ್ಲಿ? ಇಲ್ಲೇ ತಂದಿಟ್ಟಿದ್ದೆ ಸೀತಕ್ಕ. ಈ ಎಡವಟ್ಟ ರಾಯ ಅಂದ್ರೆ ಎಡವಟ್ಟ ರಾಯ. ಹೂ ತಂದು ಇಲ್ಲಿ ಇಟ್ಟ ಮೇಲೆ ನಾನು ನಿನ್ನ ಕರೆದಿದ್ದು. ಇಲ್ಲೇ ಇಟ್ಟಿದ್ರೆ ಈಗ ಇಲ್ವಲ್ಲೋ? ಅದೇ ನಂಗೂ ಅರ್ಥ ಆಗ್ತಲ್ಲ, ಎಲ್ಲೋಯ್ತು ಅಂತ. ಹಾ ನಡ್ಕೊಂಡು ಮತ್ತೆ ತೋಟಕ್ಕೆ ಹೋಯ್ತು. ಸೀತಕ್ಕ ಆಸೆ ಮಾಡಬೇಡ ನೀನು, ನಿಜವಾಗ್ಲೂ ನಾನು ಹೂ ತಂದಿಟ್ಟಿದ್ದೆ. ಎಡವಟ್ಟ ರಾಯ ಅಂದ್ರೆ ಎಡವಟ್ಟ ರಾಯ ನೀನು. ಇಲ್ಲ ಸೀತಕ್ಕ, ನಾನು ನಿಜವಾಗ್ಲೂ ಹೂ ತಂದಿಟ್ಟಿದ್ದೆ. ಹೀಗೆ ಮಾತಾಡ್ತಾ ನಿಂತ್ಕೋಬೇಡ, ಪೂಜೆಗೆ ಹೊತ್ತಾಗತ್ತೆ. ಹೋಗು, ಹೋಗಿ ಹೂ ತಗೊಂಡು ಬಾ. ಹೋಗೋ. ಎಡವಟ್ಟ ರಾಯ. ಸೀತಕ್ಕ ಸೀತಕ್ಕ, ಇಲ್ಲಿ ಹೂವು ತಂದಿದ್ದೀನಿ. ಓ ತಂದ್ಯಾ? ಇಲ್ಲ ಇದೆಯಲ್ಲ. ಹಾ ಎಡವಟ್ಟ ರಾಯ ಅಂದ್ರೆ ಎಡವಟ್ಟ ರಾಯನೇ. ಯಾಕೆ ಸೀತಕ್ಕ, ನಾನೇನ್ ಮಾಡ್ದೆ? ಕೈಯಲ್ಲಿ ಹೂವು ಇದೆಯಲ್ಲ. ಹಾ ಮತ್ತೆ ಇಲ್ಲಿರೋದು? ಇದನ್ನ ಅವಾಗಲೇ ತಂದಿಟ್ಟಿದ್ದು. ಹಾ ಮತ್ತೆ ಕೈಯಲ್ಲಿರೋದು? ಇದಿವಾಗ ತಂದಿದ್ದು. ನಾನು ಹೇಳಿಲ್ವೇ ನೀನ್ ಎಡವಟ್ಟು ಅಂತ? ಸರಿ ಸರಿ, ಅದನ್ನ ಪಕ್ಕಕ್ಕಿಟ್ಟು ಪೂಜೆ ಮಾಡಿವ್ಯಂತೆ, ಬಾ. ಸೀತಕ್ಕ, ಈ ಮನೇಲಿ ಏನು ನಡೀತಾ ಇದೆ? ಏನ್ ನಡೀತಿದೆಯೋ ಮಾಧವ? ನನಗೂ ಗೊತ್ತಾಗ್ತಿಲ್ಲ ಸೀತಕ್ಕ. ಏನು ನಡೀತಾ ಇಲ್ಲ. ನಾನು ಆವಾಗಲೇ ಹೇಳಿಲ್ವೇ ನಿನಗೆ ಮರು ಹೆಚ್ಚಾಗಿದೆ. ಬಾ ಬಾ, ಪೂಜೆ ಮಾಡಿವ್ಯಂತೆ, ಬಾ ಬಾರೋ.